ಹಾಯ್ ವೆಲ್ಕಮ್ ಟು ಉನ್ನತಿ ಟಾಕ್ಸ್. ನಾನು ನಿಮ್ಮ ಬೆಸ್ಟ್ ಫ್ರೆಂಡ್ ಉನ್ನತಿ. ಇವಳು ಯಾವಾಗಲೂ ದುಡ್ಡು ಹೆಂಗೆ ಉಳಿಸೋದು ಹೆಂಗೆ ಬೆಳೆಸೋದು ಅಂತ ಹೇಳೋದಕ್ಕೆ ಬರ್ತಾರೆ. ನನ್ನ ಹತ್ರ ನೋಡಿದ್ರೆ ದುಡ್ಡೇ ಇಲ್ಲ. ಯಾವಾಗ ನೋಡ್ರೂ ನಮ್ಮ ಮನೇಲಿ ಏನಾದರೂ ಒಂದು ಸಮಸ್ಯೆ ಆಗ್ತಾ ಇರುತ್ತೆ. ಒಬ್ರು ಆದ ಕೂಡಲೇ ಒಬ್ರಿಗೆ ಹುಷಾರಿರಲ್ಲ, ಅಥವಾ ಏನಾದರೂ ಒಂದು ಖರ್ಚಾಗ್ತಾ ಇರುತ್ತೆ. ಯಾವಾಗಲೂ ಸಾಲ ಮಾಡೋ ಥರ ಆಗ್ತಿದೆ. ಏನಪ್ಪ ಮಾಡೋದು ಅಂತ ಅಂದ್ಕೊಂಡ್ರೆ ಸಿಂಪಲ್ ಆಗಿರೋ ಒಂದು ಸೊಲ್ಯೂಷನ್ ಕೂಡ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ. ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ದಾರೆ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೀವು ಅಂಗಡಿ ಅಥವಾ ಯಾವ್ದಾದ್ರು ಆಫೀಸಿಗೆ ಹೋದಾಗ ನೋಡಿರ್ತೀರ, ಒಂದು ಗ್ಲಾಸಿನ ಲೋಟದಲ್ಲಿ ಒಂದು ನಿಂಬೆಹಣ್ಣು ಹಾಕಿಟ್ಟಿರ್ತಾರೆ. ಯಾವತ್ತಾದ್ರೂ ಯೋಚನೆ ಮಾಡಿದ್ರೆ ಅದು ಯಾಕಿದೆ ಅಂತ? ಓಕೆ, ಅದು ದೃಷ್ಟಿ ಮತ್ತೆ ನೆಗೆಟಿವ್ ಎನರ್ಜಿಯ ಒಂದು ಮಾಪನ ಅಂತ ಹೇಳ್ಬೋದು. ನಮ್ಗೇನಾದ್ರೂ ದೃಷ್ಟಿ ಆಗಿದೆ ಅಥವಾ ನೆಗೆಟಿವ್ ಎನರ್ಜಿ ಇದೆ ನಮ್ಮ ಮನೆಯಲ್ಲಿ, ಈ ತರ ಇದ್ದಾಗ ಆ ನಿಂಬೆಹಣ್ಣು ನಮಗೆ ತೋರಿಸುತ್ತೆ, ಇಂಡಿಕೇಟ್ ಮಾಡುತ್ತೆ. ಇದು ಯಾವ ತರ ಅಂತ ಹೇಳ್ತೀನಿ, ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಓಕೆನಾ? ಈ ತರ ಒಂದು ಗಾಜಿನ ಲೋಟನ ತಗೋಬೇಕಾಗತ್ತೆ. ಅದಕ್ಕಾಗಿ ಹೊಸದಾಗಿ ದುಡ್ಡು ಕೊಟ್ಟು ಸ್ಪೆಷಲ್ ಆಗಿ ತಗೋಬರ್ಬೇಕು ಅಂತ ಏನಿಲ್ಲ. ಮನೆಯಲ್ಲಿ ಇರುವಂತಹ ಒಂದು ಗಾಜಿನ ಲೋಟನೇ ಇದಕ್ಕೆ ನಾವು ಬಳಸ್ಕೋಬಹುದು. ಒಂದಿಷ್ಟು ನೀಟಾಗಿ ಕ್ಲೀನ್ ಆಗಿ ವಾಶ್ ಮಾಡಿ, ಅದಕ್ಕೆ ಶುದ್ಧವಾದ ನೀರನ್ನ ಒಂದು 90%, ಪೂರ್ತಿ 100% ಲೋಟ ತುಂಬಾ ನೀರು ಬೇಡ, ಒಂದು 90% ಆಗೋಷ್ಟು ನೀರನ್ನ ನಾವಿಲ್ಲಿ ಹಾಕ್ಬೇಕಾಗತ್ತೆ. ಓಕೆನಾ? ನಂತರ ನೋಡಿ, ಇಷ್ಟಿದ್ರೆ ಸಾಕು. 90% ಇದ್ರೆ ಸಾಕು. 100% ಹಾಕಿದ್ರೆ ಚಲೋ ಆಗುತ್ತೆ. ಅದಕ್ಕೂ ಕಮ್ಮಿ ಹಾಕಿದ್ರೂ ತೀರಾ ಕಮ್ಮಿ ಆಗ್ಬಿಡುತ್ತೆ. ಸೊ ಇಷ್ಟು ನೀರನ್ನ ಹಾಕಿ ನಂತರ ಒಂದು ಮಧ್ಯಮ ಗಾತ್ರದ ನಿಂಬೆ ಹಣ್ಣನ್ನ ಅದ್ರೊಳಗೆ ಹಾಕ್ಬೇಕು. ಈ ತರ ನಿಂಬೆ ಹಣ್ಣನ್ನ ಹಾಕಿದ ತಕ್ಷಣ ಅದು ಕೆಳಗೆ ಹೋದ್ರೆ ತೊಂದರೆ ಇಲ್ಲ. ಓಕೆನಾ? ಇನ್ನ ಕೆಲವರ ಮನೆಯಲ್ಲಿ ಯಾವ ತರ ಅಂತಂದ್ರೆ, ಅದು ಮೇಲೆ ಬರೋದೇ ಇಲ್ಲ, ಅಲ್ಲೇ ಇರುತ್ತೆ ನಿಂಬೆಹಣ್ಣು. ಅದು ನಮಗೆ ದೃಷ್ಟಿ ದೋಷ ಅಥವಾ ನೆಗೆಟಿವ್ ಆಗಿದೆ ಅನ್ನೋದನ್ನ ತೋರಿಸುತ್ತೆ. ಓಕೆನಾ? ಇನ್ನ ಕೆಲವರ ಮನೆಯಲ್ಲಿ ನಿಂಬೆಹಣ್ಣು ಕೆಳಗೆ ಇರುತ್ತೆ, ಸ್ವಲ್ಪ ಹೊತ್ತು ಮೇಲೆ ಬರುತ್ತೆ, ಸ್ವಲ್ಪ ಹೊತ್ತು ಕೆಳಗೆ ಇರುತ್ತೆ, ಸ್ವಲ್ಪ ಹೊತ್ತು ಮೇಲೆ ಬರುತ್ತೆ. ಇದು ಯಾವ ತರಹ ಕೆಲಸ ಆಗತ್ತೆ ಅಂತಂದ್ರೆ, ನಿಂಬೆಹಣ್ಣು ಕೆಳಗಡೆ ಮುಳುಗಿದಾಗ, ಓಕೆನಾ, ಕೆಳಗಡೆ ಮುಳುಗಿದಾಗ ನಮ್ಮ ಆ ಮನೆಯಲ್ಲಿ ಅಥವಾ ಸುತ್ತಮುತ್ತ ಏನು ನೆಗೆಟಿವ್ ಎನರ್ಜಿ ಅಥವಾ ದೃಷ್ಟಿ ಆಗಿರತ್ತೆ ಅದನ್ನ ಕಂಪ್ಲೀಟ್ ಆಗಿ ಹೀರ್ಕೊಳ್ಳುತ್ತೆ. ಹೀರ್ಕೊಂಡು ಯಾವಾಗ ಪಾಸಿಟಿವ್ ಎನರ್ಜಿ ಬರುತ್ತೆ, ನೆಗೆಟಿವ್ ಕಮ್ಮಿ ಆಗುತ್ತಲ್ಲ, ಅವಾಗ ನಿಂಬೆಹಣ್ಣು ಮೇಲಕ್ಕೆ ಬರುತ್ತೆ. ಕ್ಲಾರಿಟಿ ಆಯ್ತಾ? ಇನ್ನ ಕೆಲವ್ರ ಮನೆಯಲ್ಲಿ ಹಂಗೆ ನಿಂಬೆಹಣ್ಣು ಹಾಕಿ ಒಂದು 10 ನಿಮಿಷಕ್ಕೇನೆ ಮೇಲೆ ಬಂದೇ ಇರುತ್ತೆ. ಅದರಲ್ಲಿ ಯಾವುದೇ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಯಾವುದೇ ನೆಗೆಟಿವ್ ಎನರ್ಜಿ ಅಥವಾ ದೃಷ್ಟಿ ದೋಷದ ಸಮಸ್ಯೆ ಇಲ್ಲ ಅಂತ ಅರ್ಥ. ಮನೆ ನೀಟಾಗಿ ಪಾಸಿಟಿವ್ ಆಗಿದೆ. ಓಕೆನಾ? ಪ್ರಪಂಚದಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಇದೆ. ನಮಗ್ ಬೇಕಾಗಿರೋದು ಪಾಸಿಟಿವ್ ಎನರ್ಜಿ. ಸೊ ನೆಗೆಟಿವ್ ಎನರ್ಜಿ ನಮ್ಗೇನ್ ಮಾಡುತ್ತೆ, ಈ ತರ ಯಾವಾಗೂ ಏನಾದ್ರೂ ಹುಷಾರಿರಲ್ಲ, ಮನೇಲಿ ಜಗಳ, ಕಿರ್ಕಿರಿ, ಟೆನ್ಷನ್ನು, ಏನಾದ್ರೂ ಒಂದು ಸಮಸ್ಯೆ ಮುಗೀತು ಅಂದ್ರೆ ಇನ್ನೊಂದು ಸಮಸ್ಯೆ ಬಂದಿರತ್ತೆ. ಏನಪ್ಪಾ ಮಾಡೋದು ಅಂತ ಬೇಸತ್ತವ್ರು ಮೊದಲು ಈ ಟೆಸ್ಟ್ ಅನ್ನ ಮಾಡಿ ನೋಡ್ಕೋಬೇಕಾಗತ್ತೆ. ಈ ಟೆಸ್ಟ್ ಅನ್ನ ಮಾಡಿ ನೋಡೋದ್ರಿಂದ ಏನಾಗುತ್ತೆ, ನಮ್ಮ ಮನೇಲಿ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ನಮಗೆ ದೃಷ್ಟಿ ದೋಷ ಆಗಿದ್ಯಾ ಆಗಿಲ್ವಾ ಅನ್ನೋದು ಕ್ಲಿಯರ್ ಆಗುತ್ತೆ. ಅದು ಆ ತರ ಏನು ಸಮಸ್ಯೆ ಇಲ್ಲ ಅಂದ್ರೆ ವೆಲ್ ಅಂಡ್ ಗುಡ್, ಅಲ್ಲಿಗೆ ಕ್ಲಿಯರ್. ಆ ಒಂದು ಟೆನ್ಷನ್ ಇಲ್ಲ ನಮಗೆ, ಬೇರೆ ಏನಿದೆ ಅಂತ ನಾವು ಆಮೇಲೆ ಯೋಚನೆ ಮಾಡ್ಬೇಕಾಗತ್ತೆ. ಅದು ಬಿಟ್ಟು ಫಸ್ಟಿಗೆ ಹಾಕಿ ಎಷ್ಟು ದಿನ ಆದ್ರೂನು ನಿಂಬೆ ಹಣ್ಣು ಅಲ್ಲೇನೆ ಕೆಳಗೇನೆ ಕೂತ್ಕೊಂಡಿದೆ ಅಂತಂದ್ರೆ ಅದಕ್ಕೆ ನಾವು ಸೂಕ್ತ ಪರಿಹಾರಗಳನ್ನ ಮಾಡ್ಕೋಬೇಕು. ಸೂಕ್ತ ಪರಿಹಾರ ಅಂತಂದ್ರೆ ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂಥದ್ದು ಅಲ್ಲ. ಸಿಂಪಲ್ ಆಗಿರುವಂತಹ ಒಂದಿಷ್ಟು ಸೊಲ್ಯೂಷನ್ಗಳಿಂದನೇ ನಮಗೆ ಕ್ಲಿಯರ್ ಆಗುತ್ತೆ. ನಿಂಬೆಹಣ್ಣು ಮೇಲೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಇನ್ನೆ ಈ ನಿಂಬೆ ಹಣ್ಣನ್ನ ಮೇಲೆ ಇರುತ್ತೆ, ಕೊಳತು ಹೋಗಿರತ್ತೆ, ಅದು ತುಂಬಾ ನೆಗೆಟಿವ್ ಇರೋದ್ರ ಅಥವಾ ದೃಷ್ಟಿ ದೋಷ ತುಂಬಾ ವಿಪರೀತ ಇರೋದ್ರ ಒಂದು ಸಂಕೇತ ಅಂತ ಹೇಳ್ಬಹುದು. ಹಾಗಾದ್ರೆ ಈ ನಿಂಬೆ ಹಣ್ಣು ನಾವು ಎಷ್ಟು ದಿನಕ್ಕೊಮ್ಮೆ ಚೇಂಜ್ ಮಾಡ್ಬೇಕು? ಒಂದ್ಸಲ ನಿಂಬೆ ಹಣ್ಣು ಹಾಕಿಟ್ರೆ ಅಲ್ಲೇ ಇದ್ರೆ ಓಕೆನಾ ಅಂತ ಕೇಳಿದ್ರೆ, ಇನ್ನು ಈ ನಿಂಬೆ ಹಣ್ಣನ್ನ ಫಾರ್ ಎಕ್ಸಾಂಪಲ್ ನಾವ್ ಇವತ್ತು ಶುಕ್ರವಾರ ಹಾಕಿದೀವಿ ಅಂದ್ಕೊಳ್ಳೋಣ. ಓಕೆನಾ? ಶುಕ್ರವಾರ ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ನಾವು ಈ ತರ ಒಂದು ನಿಂಬೆ ಹಣ್ಣನ್ನ ಹಾಕಿರ್ತೀವಿ. ಅದು ಕೆಲವು ನೆಗೆಟಿವ್ ಎನರ್ಜಿ ಅಥವಾ ದೃಷ್ಟಿ ಜಾಸ್ತಿ ಇದೆ ಅಂದ್ರೆ ಭಾನುವಾರ ಅನ್ನೋಷ್ಟೊತ್ತಿಗೆನ ಕೊಳ್ತೋಗಿರತ್ತೆ.
ನೀರೆಲ್ಲ ಫುಲ್ ಕಪ್ಪಾಗಿ ಒಂಥರ ಗಲೀಜಾಗಿ ಬಿಡುತ್ತೆ, ವಿಪರೀತ ಗಲೀಜಾಗತ್ತೆ. ಆ ತರ ಗಲೀಜಾಗಿದೆ ಅಂತಂದ್ರೆ ಮನೇಲಿ ತುಂಬಾ ದೃಷ್ಟಿದೋಷ ನೆಗೆಟಿವ್ ಅಂತೂ ಪಕ್ಕಾ ಇರತ್ತೆ. ನೀವು ಅದನ್ನ ನಿಂಬೆ ಹಣ್ಣನ್ನ ಭಾನುವಾರ ಕೂಡ ನೀವು ಚೇಂಜ್ ಮಾಡಬಹುದು. ಇನ್ನೊಂದು ಶುಕ್ರವಾರದವರೆಗೂ ಕಾಯ್ಬೇಕು ಅನ್ನುವಂಥದ್ದೇನಿಲ್ಲ. ಇನ್ನೊಮ್ಮೆ ಏನಾಗುತ್ತೆ, ಕೆಲವೊಮ್ಮೊಮ್ಮೆ ನಿಂಬೆ ಹಣ್ಣು ಏನೂ ಆಗಲ್ಲ, ಮೇಲಿರತ್ತೆ ಚೆನ್ನಾಗಿರತ್ತೆ, ಹೆಂಗಾಕಿ ಇವತ್ತು ಹಾಕಿಟ್ಟಿದೀವೇನೋ ಅನ್ಬೇಕು, ಆ ತರ ಇದ್ಬಿಡುತ್ತೆ. ಆ ತರ ಇದ್ದವರು ಮಧ್ಯದಲ್ಲೆಲ್ಲ ಚೇಂಜ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಏನೂ ಇರಲ್ಲ. ಅದ್ರ ಪಾಡಿಗೆ ಅದನ್ನ ಬಿಟ್ರೆ ಸಾಕು, ಆಯ್ತಾ. ಬಟ್ ನಿಂಬೆ ಹಣ್ಣನ್ನು ಅಷ್ಟೇನೆ ಕರೆಕ್ಟಾಗಿ ನೀಟಾಗಿ ಚೆನ್ನಾಗಿರೋಂಥದ್ದು ನೋಡಿ ಹಾಕಿ. ಯಾವುದೋ ಅರ್ಧಂಬರ್ಧ ಕೊಳತಿರೋದು ಹಾಳಾಗಿರೋದು ಹಾಕ್ಬಿಟ್ಟು ಅಯ್ಯೋ ಕೆಳಗೋಯ್ತು ಕೊಳತೋಯ್ತು ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋದಲ್ಲ. ಓಕೆ, ಆ ಗ್ಲಾಸ್ ಅಷ್ಟೇನೆ ನೀಟಾಗಿ ಕ್ಲೀನ್ ಆಗಿ ಇರ್ಬೇಕಾಗತ್ತೆ. ಇನ್ ಕೇಸ್ ಈ ಕೊಳತು ಹೋಗಿ ಮಧ್ಯದಲ್ಲಿ ನೀವು ಚೇಂಜ್ ಮಾಡ್ತೀರಲ್ವಾ, ಅಂತ ಟೈಮಲ್ಲಿ ಗ್ಲಾಸನ್ನ ತುಂಬಾ ಕ್ಲೀನ್ ಆಗಿ, ಮನೇಲಿ ಗಂಜಲ ಇದ್ರೆ ಸ್ವಲ್ಪ ಗಂಜಲ ಹಾಕಿ ಗ್ಲಾಸನ್ನ ತೊಳೆದು ಅಲ್ಲಿ ಇಡಿ, ಮತ್ತೆ ನೀರ್ ಹಾಕಿ ನಿಂಬೆ ಹಣ್ಣು ಹಾಕಿ ಹೊಸದಾಗಿ ಇಡಿ. ಅದರಿಂದ ತುಂಬಾನೇ ಚೇಂಜಸ್ ಬರುತ್ತೆ. ಇನ್ನು ಈ ನಿಂಬೆ ಹಣ್ಣನ್ನ ಎಲ್ಲಿ ಇಡಬೇಕು ಅನ್ನೋ ಕ್ವಶನ್. ಎಲ್ಲಿ ಇಡಬೇಕು ಅದನ್ನ ಅಂತಂದ್ರೆ, ಮನೆಗೆ ಯಾರಾದ್ರೂ ಬಂದ್ರೆ ಅವ್ರ ಕಣ್ಣು ಅದ್ರ ಮೇಲೆ ಬೀಳ್ಬೇಕು, ಅವ್ರ ಕಣ್ಣಿಗೆ ಕಾಣ್ಬೇಕು ಅದು. ಆ ತರ ಅಂದ್ರೆ ಎಂಟ್ರೆನ್ಸ್ ಅಲ್ಲಿ, ಶೋಕೇಸ್ ಮೇಲೆ, ಆ ತರ ಸಡನ್ ಆಗಿ ಅವ್ರು ನೋಡಿದ ತಕ್ಷಣ ಕಾಣೋ ತರ ಇರಬೇಕು. ಅಂತಹ ಜಾಗದಲ್ಲಿ ಇಡ್ಬೇಕಾಗತ್ತೆ ಅದನ್ನ. ಯಾಕಂದ್ರೆ ನಮ್ಮ ಮುಖ್ಯ ಉದ್ದೇಶನೇ ಅದಲ್ವಾ, ಬೆಟ್ಟ ದೃಷ್ಟಿ ಇದ್ರೆ ಅವ್ರ ಆ ನಿಂಬೆಹಣ್ಣೆ ಎಳ್ಕೊಬೇಕು, ನಮ್ಮ ಮನೆಗೆ ಪ್ರಾಬ್ಲಮ್ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆನೆ ನಾವು ಮಾಡೋದ್ರಿಂದ ಅದನ್ನ ಎಲ್ಲೋ ಬಚ್ಚಿಕ್ಕೋದಲ್ಲ, ನೀಟಾಗಿ ಅದನ್ನ ಎದ್ರಿಗೆ ಕಾಣೋ ತರನೇ ಇಡ್ಬೇಕಾಗತ್ತೆ. ಹೌದು, ಇನ್ನ ನಂದು ಆಫೀಸು ಅಥವಾ ಬಿಸ್ನೆಸ್ ಪ್ಲೇಸ್ ಅಲ್ಲಾದ್ರೆ ಎಲ್ಲಿ ಇಡಬೇಕು, ಅಂಗಡಿಯಲ್ಲಿ ಎಲ್ಲಿ ಇಡಬೇಕು ಅಂತ ಯೋಚನೆ ಮಾಡೋದಾದ್ರೆ, ದೇವರ ಫೋಟೋ ಇಟ್ಟಿರ್ತೀವಲ್ಲ ನಾವು ಅಂಗಡಿಯಲ್ಲಿ, ನಾರ್ಮಲಿ ಕುಬೇರ ಮೂಲೆಯಲ್ಲೇ ಇಟ್ಟಿರ್ತೀವಿ, ಇಲ್ಲ ಅಂತಂದ್ರೆ ದೈವ ಮೂಲೆಯಲ್ಲಿ ಇಟ್ಟಿರ್ತೀವಿ ಫೋಟೋ ಮತ್ತೆ ದೇವ್ರ ಫೋಟೋಗಳನ್ನ. ಆ ಫೋಟೋಗಳನ್ನ ಇಟ್ಟಿರುವಂತ ಸ್ಟ್ಯಾಂಡ್ ಅಲ್ಲಿ ಇಡಬಹುದು, ಅಲ್ಲಿ ಇಟ್ರೆ ಸೂಕ್ತವಾದ ಜಾಗ. ಅಲ್ಲೂ ಅಷ್ಟೇನೆ ನಿಂಬೆಹಣ್ಣು ಮೇಲೆ ಇದ್ದಷ್ಟು ಒಳ್ಳೇದು, ವೃದ್ಧಿ. ಅದು ಕೆಳಗೆ ಯಾವ ಕಾರಣಕ್ಕೂ ಹೋಗೋದು ಒಳ್ಳೇದಲ್ಲ, ಆಯ್ತಾ. ಇನ್ನೇ ವಾರಕ್ಕೊಂದಿನ ಇದನ್ನ ಚೇಂಜ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇನ್ ಕೇಸ್ ಹೌದು ಇವಾಗ ನಮ್ಮ ಮನೇಲಿ ನಿಂಬೆ ಹಣ್ಣನ್ನ ನಾನು ಹಾಕಿಟ್ಟಿದ್ದೀನಿ, ಯಾವಾಗ್ಲೂ ಕೆಳಗಡೆನೆ ಇದೆ, ಅದ್ಮೇಲೆ ಬರ್ತಾನೆ ಇಲ್ಲ, ಏನಪ್ಪ ಮಾಡೋದು ಅನ್ನೋದಾದ್ರೆ, ಅದಕ್ಕೆ ಸಿಂಪಲ್ ಆಗಿರುವಂತ ಒಂದಿಷ್ಟು ರೆಮಿಡಿಗಳನ್ನ ನಾನು ಇದೇ ತರ ಸಿಂಪಲ್ ಆಗಿ ಇರುವಂತ ರೆಮಿಡಿಗಳನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ಮಾಡಿ ಹೇಳ್ತೀನಿ. ಯಾಕೆಂತಂದ್ರೆ ವಿಡಿಯೋ ತುಂಬಾನೇ ದೊಡ್ಡ ಆಗುತ್ತೆ, ಮತ್ತೆ ಕಾನ್ಸೆಪ್ಟ್ ಕೂಡ ಮಿಕ್ಸ್ ಆಗ್ಬಿಡತ್ತೆ ಅಂತ. ಕ್ವಿಕ್ ಆಗಿ ಇನ್ನೊಮ್ಮೆ ಸಮರೈಸ್ ಮಾಡ್ಬೇಕು ಅಂತಂದ್ರೆ, ಒಂದು ಮನೆಯಲ್ಲಿ ನೆಗೆಟಿವ್ ಇದೆ ಅಥವಾ ಪಾಸಿಟಿವ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದು ಮೊದಲನೇ ಉದ್ದೇಶ. ಅದು ಯಾವ ಇದೆ ಅಂತ ಗೊತ್ತಾದ್ರೆ ನಾವು ಅದನ್ನ ನೆಕ್ಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ತುಂಬಾ ಈಸಿ ಆಗತ್ತೆ. ಸೊ ಹಾಗಿದ್ದಾಗ ಏನ್ ಮಾಡ್ಬೇಕು, ಒಂದು ಗಾಜಿನ ಲೋಟದಲ್ಲಿ ಕ್ಲೀನ್ ಆಗಿ ತೊಳೆದಿರುವಂತ ನೀಟಾಗಿರುವಂತ ಗಾಜಿನ ಲೋಟದಲ್ಲಿ 90% ನೀರ್ ಹಾಕಿ, ಒಂದು ಮಧ್ಯಮ ಗಾತ್ರದ ಚೆನ್ನಾಗಿರುವಂತ ಒಂದು ನಿಂಬೆ ಹಣ್ಣನ್ನ ಅದ್ರಲ್ಲಿ ಹಾಕಿ, ಮನೆ ಎಂಟ್ರೆನ್ಸ್ ಅಥವಾ ಯಾರೇ ಬಂದ್ರು ಅವ್ರ ಕಣ್ಣಿಗೆ ಫಸ್ಟ್ ಕಾಣಬೇಕು ಅಂತ ಜಾಗದಲ್ಲಿ ಅದನ್ನ ಇಡಬೇಕಾಗತ್ತೆ. ನಿಂಬೆಹಣ್ಣು ಮೇಲೆ ಇದ್ರೆ ಯಾವುದೇ ಚಿಂತೆ ಇಲ್ಲ. ಹಾಗೇನೆ ಮೇಲೆ ಇದ್ದು ಕೊಳತ್ ಹೋದ್ರೆ ಕೂಡ ಅದು ದೃಷ್ಟಿದೋಷ ತುಂಬಾ ಇದೆ ಅಂತ ಅರ್ಥ. ಇನ್ ಕೇಸ್ ನಿಂಬೆಹಣ್ಣು ಕೆಳಗಡೆ ಮುಳುಗಿದೆ, ಏನೂ ಸಮಸ್ಯೆ ಇಲ್ಲ ಅಂತಂದ್ರೆ ಅದು ಕೂಡ ಸಮಸ್ಯೆ ಅಂತ ಅರ್ಥ ಆಗತ್ತೆ. ಸೊ ಈ ನಿಂಬೆ ಹಣ್ಣನ್ನ ವಾರಕ್ಕೊಂದು ದಿನ ಚೇಂಜ್ ಮಾಡ್ಬೇಕಾಗತ್ತೆ. ಶುಕ್ರವಾರ ಚೇಂಜ್ ಮಾಡೋದು ತುಂಬಾನೇ ಒಳ್ಳೇದು. ಇನ್ ಕೇಸ್ ಮಧ್ಯದಲ್ಲಿ ಕೊಳತು ಹೋಗಿತ್ತು ಅದು ಹೇಳಾದ್ರೆ, ಆ ಒಂದು ನಿಂಬೆ ಹಣ್ಣನ್ನ ನಾವು ಇಲ್ಲಿ ಮಧ್ಯದಲ್ಲಿ ಚೇಂಜ್ ಮಾಡ್ಕೋಬಹುದು. ನೀಟಾಗಿ ಆ ಗ್ಲಾಸನ್ನ ತೊಳೆದು ಅದು ಗಂಜಲ ಎಲ್ಲ ಹಾಕಿ ತೊಳೆದು ಬಿಟ್ಟು ನೀಟಾಗಿ ಅದರಲ್ಲಿ ಬಳಸ್ಕೊಂಡು ತಿಳ್ಕೋಬಹುದು ನಮ್ಮ ಮನೇಲಿ ಯಾವ್ದು ಇದೆ, ಪಾಸಿಟಿವ್ ಎನರ್ಜಿ ಇದೆಯಾ, ನೆಗೆಟಿವ್ ಎನರ್ಜಿ ಇದೆಯಾ, ಏನು ಸಮಸ್ಯೆ ಅನ್ನೋದನ್ನ ನಾವು ಈ ಇದರಲ್ಲಿ ಕಂಡಿಡ್ಕೋಬಹುದಾಗಿದೆ. ಸೊ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಏನಾದರೂ ಕನ್ಫ್ಯೂಷನ್ ಅಥವಾ ಕ್ಲಾರಿಟಿ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೇನೆ ಈ ತರ ನಿಂಬೆಹಣ್ಣು ಕೆಳಗೆ ಇದೆ ಅಂತಂದ್ರೆ ಅದಕ್ಕೆ ನಾನು ಏನ್ ಸೊಲ್ಯೂಷನ್ ಕೊಡ್ಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ತಿಳಿಸ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನು ಹೆಚ್ಚೆಚ್ಚು ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಕೂಡ ಸ್ಫೂರ್ತಿ ಆಗತ್ತೆ ಅಂತ
ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಈ ಒಂದು ಸಮಸ್ಯೆಗೆ ಏನ್ ಪರಿಹಾರ ಅನ್ನೋದನ್ನ ಖಂಡಿತವಾಗ್ಲೂ ತಿಳಿಸ್ತೀನಿ ಅಂತ ಹೇಳ್ತಾ ಬಾಯ್.